ಯಶೋವಿಷ ಭೂಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸಸ್ಯ ಶ್ಯಾಮಲ ಜನವನ ಸಿರಿಯುವ ಗಗನಟ್ಟಿನ ಸಾಹಸಗಾವು ವಿಸ್ತಾರವಾದ ಈ ಗಾಂಧಾರ ದೇಶದ ಶತಸೋದಾರನಾದ ಶಕ್ತಿನಾಮಾಂಕಿತನಾದ ಗುರುಕುಲದಲ್ಲಿ ಸೇರಿ ಆ ವಂಶವನ್ನೇ ನಾಶ ಮಾಡುವುದಕ್ಕೆ ನನ್ನ ಮನಸ್ಸು ಆತೊರೆಯುತ್ತಿದೆ. ಹೀಗಿರುವಾಗ ಗುರು ದ್ರೋಣಾಚಾರ್ಯರ ಚಮತ್ಕಾರತೆಯಿಂದ ಚಕ್ರವ್ಯೂಹವನ್ನು ರಚಿಸಿ ಪಾಂಡವರನ್ನು ರಣರಂಗಕ್ಕೆ ಆಹ್ವಾನಿಸುತ್ತಿದ್ದಾರೆ. ಆದರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಪಾಂಡವರ ಗಾಂಧೀವಿಗೆ ಮಾತ್ರ ತಿಳಿದಿದೆ. ಆ ವೀರ ಈ ಕಣದಲ್ಲಿಲ್ಲ. ಅವನ ಮಗನಾದ ವೀರ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವ ತಂತ್ರಗಾರಿಕೆಯನ್ನು ಕಲಿತಿದ್ದಾನೆ. ಆದ್ದರಿಂದಲೇ ಅವನು ಈ ಸಂದರ್ಭದಲ್ಲಿ ತನ್ನ ಕ್ಷತ್ರಿಯ ಗುಣಯುಕ್ತನ ಚಮತ್ಕಾರದೊಂದಿಗೆ ಕೌರವರೊಂದಿಗೆ ರಣರಂಗದಲ್ಲಿ ಕಾದಾಡಲು ಚಕ್ರವ್ಯೂಹವನ್ನು ಭೇದಿಸಲು ಬರುತ್ತಿದ್ದಾನೆ. ಪ್ರಭು, ನಿಮಗೆ ಆಮಂತ್ರಣ ಪತ್ರ ಬಂದಿದೆ. ಓಹೋ, ಕೌರವ ಪುತ್ರ ದುರ್ಯೋಧನ ಒಂದು ಆಹ್ವಾನ ಪತ್ರವನ್ನು ಕಳಿಸಿದ್ದಾರೆ. ಸಕಲ ಸೈನ್ಯ ಸಮೇತನಾಗಿ ರಣರಂಗಕ್ಕೆ ಬರುತ್ತಿದ್ದೇವೆ. ನಿಮಗೆ ಪೌರುಷವಿದ್ದರೆ ನನ್ನ ಆಮಂತ್ರಣವನ್ನು ಸ್ವೀಕರಿಸಿ ಯುದ್ಧಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಬನ್ನಿ ಅಂತೇಳಿ ನಮಗೆ ಪತ್ರವನ್ನು ಕಳಿಸಿದ್ದಾರೆ. ಓಹೋ ಭೀಮಸೇನ, ನಕುಲ ಸಹದೇವಗಳಿಲ್ಲ. ಅವನ ಆಮಂತ್ರಣವನ್ನು ನಾವು ಸ್ವೀಕರಿಸಲಿಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಅರ್ಜುನ ಹಾಗೂ ಕೃಷ್ಣ ಪರಮಾತ್ಮ ರಾಕ್ಷಸರ ಸಂಹಾರಕ್ಕಾಗಿ ಹೊರಹೋಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ನಮಗೆ ಆ ದುರ್ಯೋಧನ ತಂದುಕೊಂಡಿದ್ದಾನೆ. ಅವನು ಘೋಷಿಸಿರುವ ಈ ಯುದ್ಧದಲ್ಲಿ ನಮಗೆ ಜಯಶಾಲಿಯಾಗುವುದಕ್ಕೆ ಸಾಧ್ಯನಾ? ಶ್ರೀ ದ್ರೋಣಾಚಾರ್ಯರ ಚಕ್ರವ್ಯೂಹ, ದುರ್ಯೋಧನ, ಕರ್ಣ, ಭೀಷ್ಮ, ಸೈಂಧವರಂತಹ ಗುರುಧಾರಿಗಳು ನಾವು ಹೇಗೆ ಹೋರಾಡುವುದು? ನಮಗೆ ಚಕ್ರವ್ಯೂಹ ಭೇದಿಸುವ ವಿದ್ಯೆಯೂ ಇಲ್ಲ. ಎಂತಹ ಸಮಯ ಈ ಸಂದರ್ಭದಲ್ಲಿ ಅರ್ಜುನ ಕೃಷ್ಣರು ದುಷ್ಟ ಸಂಹಾರಣೆಗೋಸ್ಕರ ಹೊರಗಿದ್ದಾರೆ. ಈಗ ಏನು ಮಾಡಲಿಲ್ಲ, ಏನು ಮಾಡಲಿ? ಅಣ್ಣ, ಈಗ ಏನು ಮಾಡುವುದು? ಏನು ಮಾಡುವುದು? ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಯಾರಿಗೆ ತಿಳಿದಿದೆ ಅಣ್ಣ? ಯಾರಿಗೆ ತಿಳಿದಿದೆ? ಅಣ್ಣ, ನಾವು ಯುದ್ಧಕ್ಕೆ ಹೋದರೂ ಚಕ್ರವ್ಯೂಹದಲ್ಲಿ ಸಿಲುಕಿ ಸೋತು ಶರಣಾಗಬೇಕಾಗುತ್ತದೆ ಅಣ್ಣ, ಸೋತು ಶರಣಾಗಬೇಕಾಗುತ್ತದೆ. ಪೂಜ್ಯ ದೊಡ್ಡಪ್ಪನವರಿಗೆ ನನ್ನ ಪ್ರಣಾಮ. ದೊಡ್ಡಪ್ಪ, ನನ್ನ ಕೈಗಳು ಕಕ್ಕ ಹಿಡಿದು ನೆತ್ತರನ್ನು ಹರಿಸಲು ಕಾತುರದಲ್ಲಿದೆ. ನಾನು ಯುದ್ಧ ಭೂಮಿಗೆ ರಕ್ಷ ಕವಚವನ್ನು ಧರಿಸಿ ಬಿಲ್ಲನ್ನು ಹಿಡಿದು ಶತ್ರುವಿನ ಸೈನ್ಯವನ್ನು ಅಪ್ಪಳಿಸಿ ರುಂಡ ಮುಂಡಗಳನ್ನು ಚೆಂದಾಡುವ ಬಯಕೆಯಾಗಿದೆ. ನನ್ನ ಕತ್ತಿ ರಕ್ತದ ರುಚಿ ಬಯಸಿದೆ. ನನ್ನ ತೋಳು
ನನ್ನ ಪೌರುಷ, ನನ್ನ ಧೈರ್ಯ, ನನ್ನ ನಿಜವಾದ ಕ್ಷತ್ರಿಯತೆ ತೋರುವುದಿಲ್ಲ. ಹೀಗಾಗಿ ಯುದ್ಧಕ್ಕೆ ಮೀನಾವೇಶ ಎನಿಸಿದಿರಿ. ಈಗಲೇ ನನ್ನನ್ನು ಕಳುಹಿಸಿ. ನಿಮ್ಮ ಆಶೀರ್ವಾದ ಬೇಕಾಗಿದೆ. ಪೂಜ್ಯ ಮಾತೆಯವರಿಗೆ ನನ್ನ ಪ್ರಣಾಮಗಳು. ಕೌರವರು ರಚಿಸಿರುವ ಚಕ್ರವ್ಯೂಹವನ್ನು ಭೇದಿಸಲು ಹೊರಟಿದ್ದೇನೆ. ನನ್ನನ್ನು ಆಶೀರ್ವದಿಸಿ ಅಮ್ಮ. ಬೇಡ ಮಗ, ಬೇಡ. ಹೆತ್ತ ಗುರುವಿನ ಸಂಕಟ ನಿನಗೇನು ತಿಳಿದಿದೆ? ನಿನ್ನನ್ನು ಯುದ್ಧಕ್ಕೆ ಕಳುಹಿಸಿ ನಾ ಹೇಗೆ ಇರಲಿ? ಆ ಸಾಹಸಕ್ಕೆ ಮಾತ್ರ ಕೈನತ್ತುಗಳು. ಬೇಡ ಮಗನಿಗೆ, ಬೇಡ. ಪುತ್ರ ಅಭಿಮನ್ಯು, ನಿನ್ನ ಶೌರ್ಯ ಪೌರುಷ ಏನೆಂದು ನನಗೆ ಗೊತ್ತು. ಏಕೆಂದರೆ ನೀನು ಕ್ಷತ್ರಿಯ ವಂಶದಲ್ಲಿ ಜನಿಸಿರುವೆ. ಯುದ್ಧದಿಂದ ಹಿಂಸರಿಯಬೇಡ. ಹೊರಡು ನೀನು. ಈ ಯುದ್ಧದಿಂದ ಜಯಶಾಲಿಯಾಗಿ ಬಾ. ನಿನ್ನ ದೊಡ್ಡಮ್ಮನ ಆಶೀರ್ವಾದ ನನ್ನ ಮೇಲೆ ಸದಾ ಇರುತ್ತದೆ. ನನ್ನ 16 ವರ್ಷದ ತಪಸ್ಸು ಮಾಮ ಕೃಷ್ಣರ ಕೈಗೆ ನನ್ನನ್ನು ವಿಜಯಮಾಲೆಯತ್ತ ಸಾಗಿಸುತ್ತಿದೆ. ಈ ರಣರಂಗವನ್ನು ನೋಡಿದರೆ ನನ್ನ ಮೈ ರೋಮಾಂಚನವಾಗುತ್ತಿದೆ. ದುರ್ಯೋಧನ ಮಹಾರಾಜನಿಗೆ ನನ್ನ ದ್ರೋಣರೇ, ಅಂಗರಾಜ ಕರ್ಣ, ಮಹಾಕಪಟಿ ಶಕುನಿ, ನನ್ನ ತಾಯಿಯ ಸೀರೆ ಮಾನಹರಣ ಮಾಡಿದ ಕಾಮುಕ ದುಶ್ಯಾಸನ, ಪ್ರಣಾಮಗಳು. ನೀವೆಲ್ಲರೂ ಯೋಚಿಸಿ, ಗುರುದ್ರೋಣರು ರಚಿಸಿದ ಈ ಚಕ್ರವ್ಯೂಹವನ್ನು ನಿಮಿಷಗಳಲ್ಲಿ ಭೇದಿಸಿ ನಿಮ್ಮ ಸಾವನ್ನು ನಿಶ್ಚಯವಾಗಲಿದೆ. ಭಾರತಪುತ್ರ ವೀರಾಭಿಮನ್ಯು ಬಾಲಕರ ಜೊತೆಗೂಡಿ ಕ್ರೀಡೆಗಳನ್ನಾಡುವುದು ಬಿಟ್ಟು ಯುದ್ಧ ಮಾಡಲು ಬಂದು ನನ್ನ ಆಯುಧಗಳಿಗೆ ಆಹುತಿಯಾಗುವೆಯ? ಏ ಮಗು, ಹಿಂದಿರುಗು, ಪ್ರಾಣ ಭಿಕ್ಷೆಯನ್ನು ನೀಡುವೆ. ಹೇ ಗೆಳೆಯ ಕರ್ಣ, ಹೂಡು ನಿನ್ನ ಬಾಣಗಳನ್ನು, ಮುಗಿಸಿಬಿಡು ಇವನನ್ನು. ಹೇ ಸಹೋದರ ದುಶ್ಯಾಸನ, ತೆಗೆದುಕ ನಿನ್ನ ಕತ್ತಿಯನ್ನು, ಹೋರಾಡು ಇವನ ಜೊತೆ. ಆಗಲಿ ಅಗ್ರಜ, ನಿನ್ನ ಆಜ್ಞೆಯನ್ನು ಶಿರಸವಹಿಸಿ ಪಾಲಿಸುವೆ. ನನ್ನ ಕೈಯಲ್ಲಿರುವ ಕತ್ತಿಯು ಬಲಿ ತೆಗೆದುಕೊಳ್ಳಲು ಪರಿತಪ್ಪಿಸುತ್ತಿದೆ. ಈ ಆಜ್ಞೆಗಾಗಿ ಕಾಯುತ್ತಿದ್ದೆ. ಈ ಬಾಲಕನನ್ನು ಈ ಕೂಡಲೇ ಸಂಹರಿಸುವೆ.
ಅಭಿಮಾನಿಯು ಬಾಲಕರೊಡನೆ ಹೋರಾಡಲು ನನ್ನ ಮನಸ್ಸು ಗೊತ್ತಿಲ್ಲ. ಈ ಬಾಲಕನನ್ನು ಕೊಂದು ಯಾವ ಪಾಪಕ್ಕೆ ಗುರಿಯಾಗಬೇಕು? ಹೇ ಬಾಲಕ, ಈಗಲೂ ಸಮಯವಿದೆ, ಇಲ್ಲಿಂದ ನಿರ್ಗಮಿಸು. ಇಲ್ಲವೆಂದರೆ ಈ ಕರ್ಣನ ಶಕ್ತಿ ಎಂತದು ಎಂದು ತೋರಿಸಬೇಕಾಗುತ್ತದೆ. ಕಾರಣ ಯಾಕೆ ಹೇಳಿ ಎಂದು ಮಾತನಾಡುತ್ತಿರುವೆ? ಇಡೀ ಚಕ್ರವ್ಯೂಹವನ್ನು ಭೇದಿಸಿ ಬಂದಿರುವ ನಾನೇನು ಬಾಲಕನೇ? ಸುಮ್ಮನೆ ಮಾತಿಗೆ ಮಾತು ಬಿಡಿಸಿ ಸಾವನ್ನು ತಂದುಕೊಳ್ಳಬೇಡ. ಇದುವರೆಗೂ ನಿನ್ನನ್ನು ಮಾತನಾಡುವುದು ಬಿಟ್ಟದ್ದೇ ಹೆಚ್ಚು. ಈಗ ನನ್ನ ಬಾಣಗಳಿಗೆ ತುತ್ತಾಗುವೆ. ಏ ಪುತ್ರ ಅಭಿಮನ್ಯು, ನಾನು ಯಾರೆಂಬುದು ನಿನಗೆ ಗೊತ್ತೇ? ನಾನು ಪಾಂಡವರಿಗೂ ಕೌರವರಿಗೂ ಸಕಲ ವಿದ್ಯೆಗಳನ್ನು ಕಲಿಸಿದ ಗುರು ಶ್ರೀ ದ್ರೋಣಾಚಾರ್ಯ. ನನ್ನ ತಂತ್ರ ಚಮತ್ಕಾರದಿಂದ ಈ ಚಕ್ರವ್ಯೂಹವನ್ನು ರಚಿಸಿದೆ. ಈಗ ಇದನ್ನು ನೀನು ಭೇದಿಸಿ ಒಳ ಬಂದಿರುವೆ. ಆದರೆ ಇಲ್ಲಿಂದ ಹೊರ ಹೋಗುವ ಯೋಚನೆ ಮಾಡು, ಅದು ನಿನ್ನಿಂದ ಸಾಧ್ಯವಿಲ್ಲ. ಈ ಚಕ್ರವ್ಯೂಹದಲ್ಲಿಯೇ ಸಿಲುಕಿ ನೀನು ಅಂತ್ಯಗೊಳ್ಳುವೆ. ಯೋಚಿಸು ಮಗು, ಯೋಚಿಸು. ಗುರು ದ್ರೋಣಾಚಾರ್ಯರೇ, ಅಭಿಮಾನಿಯನ್ನು ಸಂಹರಿಸಿ, ಇದು ನನ್ನ ಆಜ್ಞೆ. ನಿಲ್ಲಿಸು ಕರ್ಣ, ನಿಲ್ಲಿಸು. ಅಭಿಮನ್ಯುವು ನಿನ್ನ ಪುತ್ರ ಸಮಾನ. ಅವನ ಮೇಲೆ ನೀನು ಬಾಣ ಪ್ರಯೋಗವನ್ನು ಮಾಡಬೇಡ. ದಯವಿಟ್ಟು ನಿಲ್ಲಿಸು ಕರ್ಣ, ನಿಲ್ಲಿಸು. ಗುರುಗಳೇ ಬೇಡ, ಗುರುಗಳೇ ಬೇಡ. ನಿಮ್ಮ ಪ್ರಿಯ ಶಿಕ್ಷಣ ಮಗ ಗುರುಗಳೇ, ನಿಮ್ಮ ಪ್ರಿಯ ಶಿಕ್ಷಣ ಆ ತಂದನನ್ನು ದಯವಿಟ್ಟು ಈ ಯುದ್ಧದಲ್ಲಿ ನಾಶ ಮಾಡಿಸುವ ಪ್ರಯತ್ನವನ್ನು ಮಾಡಬೇಡಿ. ದಯವಿಟ್ಟು ಆ ಪ್ರಯತ್ನಕ್ಕೆ ನೀವು ಮುಂದಾಗಬೇಡಿ ಗುರುಗಳೇ, ಮುಂದಾಗಬೇಡಿ. ಓ ಕರ್ಣ ಮಹಾಶಯರೇ, ನಮ್ಮ ತಂದೆ ದೊಡ್ಡಪ್ಪರಿಂದ ರಣರಂಗದಲ್ಲಿ ನಿಮ್ಮ ಪರಾಕ್ರಮ ಶೌರ್ಯ ಏನೆಂಬುದನ್ನು ಕೇಳಿದ್ದೆ. ಆದರೆ ಬಾಲಕನನ್ನು ಎದುರಿಸಲಾಗದೆ ಏಡಿಯಂತೆ ಹಿಂದಿನಿಂದ ಬಂದು ಕೊಲ್ಲುವ ಪ್ರಯತ್ನ ಮಾಡಿದೆಯಾ? ಅಭಿಮನ್ಯು, ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ನೀನಂತ ವೀರನೆಂದು ನನಗೆ ತಿಳಿದಿದೆ ಮಗು, ನನಗೆ ತಿಳಿದಿದೆ. ಈಗ ನೀನು ಶಾಂತಿಯಿಂದ ಸ್ವರ್ಗದ ಕಡೆಗೆ ಹೊರಡು. ವಿಶ್ವದ ಸರ್ವಶ್ರೇಷ್ಠ ಯೋಧನ ಗೌರವವು ನನಗೂ ಪ್ರಾಪ್ತಿಯಾಗುವುದಿಲ್ಲ, ಆ ಅರ್ಜುನನಿಗೂ ಸಹ ಪ್ರಾಪ್ತಿಯಾಗುವುದಿಲ್ಲ. ಆ ಗೌರವವನ್ನು ನೀನು ನಮ್ಮಿಂದ ಕಸಿದುಕೊಂಡಿರುವೆ ಪುತ್ರ, ಕಸಿದುಕೊಂಡಿರು. ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ಹೆಮ್ಮೆ ಇದೆ ಪುತ್ರ, ಸಂಪೂರ್ಣವಾದ ಹೆಮ್ಮೆ.